ನಾನಿವತ್ತು ಈ ವಿಡಿಯೋದಲ್ಲಿ 60 ವರ್ಷ ಆದಮೇಲೆ ಏನು ತಿನ್ನಬೇಕು ಅಂದರೆ ಒಳ್ಳೆ ಎನರ್ಜಿ ಇಮ್ಯುನಿಟಿ ಇರಬೇಕು ಅಂತ ಹೇಳಿದ್ರೆ ಏನು ತಿನ್ನಬೇಕು. ಒಂದು, ನೀವು ತಿನ್ನೋ ಆಹಾರ ಕಾರ್ಬೋಹೈಡ್ರೇಟ್ ಅಂತ ಇರುತ್ತಲ್ಲ, ಲೈಕ್ ವೈಟ್ ರೈಸು, ಶುಗರು, ರವಾ, ಮೈದಾ ಇದೆಲ್ಲ ಬಿಟ್ಬಿಡಿ. ಸ್ವಲ್ಪ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ತಿನ್ನಿ, ಅಂದರೆ ಹೋಲ್ ಗ್ರೈನ್ಸು, ಮಿಲೆಟ್ಸು, ಅದನ್ನು ಜಾಸ್ತಿ ತಿನ್ನಬೇಕು. ಎರಡನೇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರೋಟೀನ್. ಸುಮಾರು ಜನ ವಯಸ್ಸಾದವರು ಕಡಿಮೆ ಪ್ರೋಟೀನ್ ತಿಂತಾರೆ. ಈ ಪ್ರೋಟೀನ್ ಕಡಿಮೆ ತಿಂದರೆ ಆಲ್ರೆಡಿ ಮಸಲ್ ಲಾಸ್ ಆಗುತ್ತೆ, ಬಾಡಿ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ 1 ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಅಂದರೆ 60 kg ಇರೋರಿಗೆ 60 ಗ್ರಾಮ್ ಪ್ರೋಟೀನ್, ಇದು ತುಂಬ ಇಂಪಾರ್ಟೆಂಟು. ಪ್ರೋಟೀನ್ ನೀವು ಕರೆಕ್ಟಾಗಿ ತಿಂದರೆ ನಿಮ್ಮ ಶುಗರ್ ಸ್ಪೈಕ್ ಕಡಿಮೆ ಆಗುತ್ತೆ, ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಮಸಲ್ ಮಾಸ್ ಇಂಪ್ರೂವ್ ಆಗುತ್ತೆ. ಇದು ಅಂತಾರಾಷ್ಟ್ರೀಯ ಗೈಡ್ಲೈನ್ಸ್ ಪ್ರಕಾರ ಅಟ್ಲೀಸ್ಟ್ 1 to 1.5 ಗ್ರಾಮ್ ಪ್ರೋಟೀನ್ ಪರ್ ಕೆಜಿ ಬಾಡಿ ವೇಟ್ ತುಂಬ ಎಸೆನ್ಷಿಯಲ್ಲು. ಒಳ್ಳೆ ಪ್ರೋಟೀನ್ ತಿನ್ನಬೇಕು. ಎಸ್ಪೆಷಲಿ ನಮ್ಮ ದೇಶದಲ್ಲಿ ಜನ ಅಂದ್ಕೊಂಡಿರೋದು ವಯಸ್ಸಾದಮೇಲೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ, ಪ್ರೋಟೀನ್ ಡೈಜೆಷನ್ ಆಗಲ್ಲ. ಅದು ಸುಳ್ಳು. ವಯಸ್ಸಾದವ್ರಿಗೆ ಪ್ರೋಟೀನ್ ಜಾಸ್ತಿ ಬೇಕು. ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅವ್ರು ಕಡಿಮೆ ತಿನ್ನಿ ಪರವಾಗಿಲ್ಲ. ಆದರೆ ಮಿಕ್ದು ಎಲ್ಲರೂ 60 ವರ್ಷ ಆದಮೇಲೆ ಅಟ್ಲೀಸ್ಟು 1 kg ಪರ್ ಗ್ರಾಮ್ ಬಾಡಿ ವೇಟ್ ಅಂದರೆ 60 kg ಪರ್ಸನ್ಗೆ 60 ಗ್ರಾಮ್ ಪ್ರೋಟೀನು. ಅದನ್ನು 3 ಬಿಲ್ ಡಿವೈಡ್ ಮಾಡಿಕೊಂಡು ತಿನ್ನಿ, ಒಳ್ಳೆ ಪ್ರೋಟೀನ್ ತಿನ್ನಿ. ಮೂರನೇದು ಕೊಬ್ಬು, ಫ್ಯಾಟ್ಸು. ಎಲ್ಲ ಫ್ಯಾಟ್ಸಿಂದನೂ ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ ಎಲ್ಲ ಬರಲ್ಲ, ಅದು ಭಯ ಬೇಡ. ಆರೋಗ್ಯಕರ ಫ್ಯಾಟ್ಸ್ ಇದೆ, ನ್ಯಾಚುರಲಿ ಹೆಲ್ತಿ ಫ್ಯಾಟ್ಸು. ಈಗ ನಟ್ಸ್ ಇರ್ಬೋದು, ನಟ್ಸು, ಸೀಡ್ಸು, ಈ ಪನ್ನೀರು, ಗ್ರೀಕ್ ಯೋಗರ್ಟು, ಈ ಥರ ಹೆಲ್ತಿ ಫ್ಯಾಟ್ಸ್ನ ತಿನ್ನಿ. ಆ್ಯಂಡ್ ನಾನ್ ವೆಜ್ ಇಸ್ ಆಲ್ಸೋ ಹೆಲ್ತಿ. ನಾನ್ ವೆಜ್ಜಲ್ಲಿ ಯಾವುದು ಹೆಲ್ತಿ ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಕರೆದಿರೋ ನಾನ್ ವೆಜ್ಜು ಹೆಲ್ತಿ ಅಲ್ಲ. ಆದರೆ ನಾನ್ ವೆಜ್ಜನ್ನೇ ಈಗ ಸಾಂಬಾರು ಮಾಡಿರ್ತಾರೆ, ತಂದೂರಿ ಐಟಮ್ ಮಾಡಿರ್ತಾರೆ, ಈ ಥರ ನಾನ್ ವೆಜ್ಜು ಹೆಲ್ತಿ. ಹಾಗಾಗಿ ಫಸ್ಟು ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಹೋಲ್ ಗ್ರೈನ್ಸ್ ತಿನ್ನಿ, ಪ್ರಾಪರಾಗಿ ಪ್ರೋಟೀನ್ ತಿನ್ನಿ, ಮತ್ತು ಹೆಲ್ತಿ ಫ್ಯಾಟ್ಸ್ ತಿನ್ನಿ. ಮತ್ತು ನಿಮಗೆ ವರ್ಷಕ್ಕೊಂದ್ಸಲ ವಿಟಮಿನ್ ಡಿ, ವಿಟಮಿನ್ B12 ಚೆಕ್ ಮಾಡಿಸ್ಕೊಡಿ. ಬಿಕಾಸ್ ಸುಮಾರು ಜನ ವಯಸ್ಸಾದವ್ರಿಗೆ ವಿಟಮಿನ್ ಡಿ, B12 ಡಿಫಿಷನ್ಸಿ ಇರುತ್ತೆ. ಸುಮಾರು ಜನ ಚೆಕ್ ಮಾಡಿಸ್ಕೊಳಲ್ಲ, ಗೊತ್ತಿರೋದಿಲ್ಲ. ಸುಮ್ಮನೆ ಯಾವುದೋ ಒಂದು ವಿಟಮಿನ್ ಮಾತ್ರ ತೊಗೊತಾ ಇರ್ತಾರೆ. ಯಾವುದೋ ಒಂದು ವಿಟಮಿನ್ ಮಾತ್ರೆಯಿಂದ ವಿಟಮಿನ್ ಡಿ, ವಿಟಮಿನ್ B12 ಇಂಪ್ರೂವ್ ಆಗಲ್ಲ. ವಿಟಮಿನ್ ಡಿ, ವಿಟಮಿನ್ B12 ಚೆಕ್ ಮಾಡಿ ಅದಕ್ಕೆ ಸರಿಯಾದ ಮಾತ್ರೆಗಳನ್ನ ತಗೋಬೇಕು. ಇದು ಈ 4 ನಮ್ಮ ವಯಸ್ಸಾದವ್ರಿಗೆ ತುಂಬ ಅತ್ಯವಶ್ಯಕ ನ್ಯೂಟ್ರಿಷನ್ ಟಿಪ್ಸ್. ದಟ್ಸ್ ಇಟ್.